ನಮಸ್ತೆ. 3/7/2025 ಗುರುವಾರ ದಿನ ಶುಕ್ಲ ಪಕ್ಷ. ಎಂದಿನಂತೆ ಆಷಾಢ ತಿಂಗಳು ನಡೀತಿದೆ. ಹಂಗಾಗಿ ಈ ತಿಂಗಳವರೆಗೂ ಅಂತಂದರೆ ಮುಂದಿನ ತಿಂಗಳವರೆಗೂ 24ನೇ ತಾರೀಕು 25ನೇ ತಾರೀಕುವರೆಗೂ ಯಾವ ಮುಹೂರ್ತ ಕಾರ್ಯಗಳು ಶುಭ ಕಾರ್ಯಗಳಿಲ್ಲ. ಚಿಕ್ಕ ಚಿಕ್ಕ ಕಾರ್ಯಗಳು ಮಾಡ್ಬೋದು. ಅದರಲ್ಲೂ ಇವತ್ತು ಅಷ್ಟಮಿ ಇದೆ. ದೇವಿ ಪೂಜೆ ಮಾಡಿ, ಅಷ್ಟಲಕ್ಷ್ಮಿ ಪೂಜೆ ಮಾಡಿ ಉತ್ತಮವಾಗಿರುತ್ತೆ. ಮುಹೂರ್ತ ಕಾರ್ಯಗಳಿಲ್ಲ, ಶುಭ ಕಾರ್ಯಗಳಿಲ್ಲ. ಇವತ್ತು ಹಸ್ತ ನಕ್ಷತ್ರ ಮಧ್ಯಾಹ್ನ 1:50 ಇರುತ್ತದೆ. ಅದಾದ ನಂತರ ಚಿತ್ತಾ ನಕ್ಷತ್ರ ಬರುತ್ತದೆ. ಹಸ್ತ ನಕ್ಷತ್ರ ಇರುವವರೆಗೂ ಸಿದ್ಧಿ ಖಂಡಿತವಾಗಿ ಶುಭವಾಗಿದೆ. ಆದರೂ ತಿಂಗಳು ಸರಿ ಇಲ್ವಲ್ಲ. ಆಮೇಲೆ ಬರುವ ಚಿತ್ತಾ ನಕ್ಷತ್ರ ಕಾರ್ಯನಾಶ ಅಂತಿದೆ. ಹಂಗಾಗಿ ಅಪ್ಪಿತಪ್ಪಿ ಏನಾದ್ರು ಮಾಡೋದಾದರೂ 1:50 ಒಳಗಡೆ, ಅಂದರೆ ಹೆಚ್ಚು ಕಮ್ಮಿ 1:45 ಒಳಗಡೆ ಅಂತ ಇಟ್ಕೊಳ್ಳಿ. ಇಷ್ಟಲ್ಲೇ ಏನಾದರೂ ಮಾಡೋಕ್ಕಾಗುತ್ತೆ. ಈ ರೀತಿಯಾದ ಇವತ್ತಿನ ಇಷ್ಟು ವಿಷಯಗಳಲ್ಲಿ ನಕ್ಷತ್ರ ಪಾದಗಳು ಮತ್ತು ರಾಶಿ ನೋಡೋಣ. 5:58 ಬೆಳಗ್ಗೆಯಿಂದ ರಾತ್ರಿ ಅಂದರೆ ಲೇಟ್ ನೈಟ್ 12 ಗಂಟೆ ಮೇಲೆ 3:19 ಕನ್ಯಾ ರಾಶಿ, ಆನಂತರ ತುಲಾ ರಾಶಿ ಬರುತ್ತದೆ. ಇವತ್ತು ಹಸ್ತ ನಕ್ಷತ್ರ ಮತ್ತು ಚಿತ್ತ. ಹಸ್ತ ನಕ್ಷತ್ರ ದೇವಗಣ, ಚಿತ್ತಾ ನಕ್ಷತ್ರ ರಾಕ್ಷಸಗಣ. ಈ ಹಸ್ತ ನಕ್ಷತ್ರದ 3ನೇ ಪಾದ ಬೆಳಗ್ಗೆ 5:58 7:07 ಆನಂತರ ಹಸ್ತ ನಕ್ಷತ್ರ 4ನೇ ಪಾದ ಪ್ರಾರಂಭವಾಗಿ 1:50 ಮಧ್ಯಾಹ್ನದವರೆಗೂ, ಅಂದರೆ ಇಷ್ಟಕ್ಕೆ ಹಸ್ತ ನಕ್ಷತ್ರವೇ ಮುಗಿಯುತ್ತದೆ. ಇಲ್ಲಿಂದ ಚಿತ್ತಾ ನಕ್ಷತ್ರ ಪ್ರಾರಂಭ, ಅಂದರೆ ಮಧ್ಯಾಹ್ನ 1:50 ರಾತ್ರಿ 8:34 ಆನಂತರ 2ನೇ ಪಾದ ಪ್ರಾರಂಭ 8:34 ರಾತ್ರಿಯಿಂದ 3:19 ಲೇಟ್ ನೈಟ್ವರೆಗಿದೆ. ಇದು 2ನೇ ಪಾದ. ಆಮೇಲೆ 3ನೇ ಪಾದ ಬರುತ್ತದೆ. 3ನೇ ಪಾದ ಬಂದರೆ ತುಲಾ ರಾಶಿ ಆಗುತ್ತದೆ. ಹಂಗಾಗಿ ರಾತ್ರಿ 3:19 ಮೇಲೆ ತುಲಾ ರಾಶಿ ಬರುತ್ತದೆ. ಚಿತ್ತಾ ನಕ್ಷತ್ರ 3ನೇ ಪಾದವಿದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಎಮರ್ಜೆನ್ಸಿ ಸಮಯಗಳನ್ನ ಕೊಡ್ತೀವಿ. ಎಮರ್ಜೆನ್ಸಿಗೆ ಅದನ್ನು ಉಪಯೋಗಿಸ್ಕೊಳ್ಳಿ. ಮಧ್ಯಾಹ್ನವರೆಗೂ ಇರೋದರಲ್ಲಿ ಪರವಾಗಿಲ್ಲ ಅಂತ ಅಂದಿವೆ. ಆದರೂ ಎಮರ್ಜೆನ್ಸಿಗೆ ರಾತ್ರಿ ಆದರೂ ಬೇಕೇ ಬೇಕಾಗ್ತದೆ. ಆ ರೀತಿಯಾಗಿ ಇವತ್ತಿನ ದಿನದಲ್ಲಿ 7:36 10:13 ಬೆಳಗ್ಗೆ 11:09 ಮಧ್ಯಾಹ್ನ 1:58, ಸಂಜೆ 4:18 5:27, ಸಂಜೆ 7:38 ರಾತ್ರಿ 8:12, ಅದೇ ಥರ ರಾತ್ರಿ ಸುಮಾರು 9:39 10:48, ರಾತ್ರಿ 12:40 ಮೇಲೆ ಶುಭವಾಗಿದೆ. ಇದರಲ್ಲಿ 100% ಅಶುಭ ಸಮಯಗಳು ಅಂತಂದರೆ ಬೆಳಗ್ಗೆ 5:58 7:34 ಯಮಗಂಡ ಕಾಲವಿದೆ. 10:15 11:07 ದುರ್ಮುಹೂರ್ತ. ಮಧ್ಯಾಹ್ನ 2 ಗಂಟೆಯಿಂದ 3:37 ರಾಹುಕಾಲ. ಮಧ್ಯಾಹ್ನ 3:24 ಅಂದರೆ ರಾಹುಕಾಲವೇ ಇನ್ನು ಮುಗಿದಿರಲ್ಲ, ಅಷ್ಟರಲ್ಲಿ ದುರ್ಮುಹೂರ್ತವು ಪ್ರಾರಂಭವಾಗುತ್ತದೆ. 3:24 4:16 ಸಂಜೆಯವರೆಗೂ ದುರ್ಮುಹೂರ್ತ. ಸಂಜೆ 5:29 7:36 ಮೃತ್ಯು ಪಂಚಕ. ಅದೇ ಥರ ರಾತ್ರಿ 8:14 9:37 ವಿಷಕಾಲ. ಆನಂತರ ರಾತ್ರಿ 10:50 12:38 ನಕ್ಷತ್ರ ವಿಷಘಟ್ಟಿಕಾ ಕಾಲ. ಹಂಗಾಗಿ ಈ ಸಮಯಗಳಲ್ಲಿ ಶುಭ ಕಾರ್ಯಗಳು ಬೇಡ. ಈ ರೀತಿಯಾದ ಇವತ್ತಿನ ದಿನವನ್ನು ನೋಡಿದಿವಿ. ಇವತ್ತಿನ ವಿಶೇಷಗಳು ಕೂಡ ನಾವು ನೋಡಿದಿವಿ. ಆಷಾಢ ತಿಂಗಳು. ಅದೇ ಥರ ಇವತ್ತಿನ ದಿನ ಪ್ರಕಾರ ಹಸ್ತ ನಕ್ಷತ್ರ ಬರೋದರಿಂದ ಸ್ವಲ್ಪ ಪರವಾಗಿಲ್ಲ. ಆದರೆ ಚಿತ್ತಾ ನಕ್ಷತ್ರ ಬಂದರೆ ಕಾರ್ಯನಾಶ ಅಂತ ಇರೋದರಿಂದ ಯಾವ ಕಾರ್ಯಗಳು ಮಾಡೋದಾದರೂ ಯೋಚನೆ ಮಾಡಿಕೊಳ್ಳಿ. ಇನ್ನೊಂದು ದಿನಕ್ಕೂ ಹೋಗೋಣ ಅಥವಾ ಮುಂದಿನ ತಿಂಗಳಿಗೆ ಹೋಗೋಣ. ಆದರೆ ಹೆಣ್ಣು ನೋಡೋಕ್ಕೆ, ಹುಡುಗನ್ನು ನೋಡೋಕ್ಕೆ, ಹೋಗೋದು ಬರೋಕ್ಕೆ ಇದಕ್ಕೆಲ್ಲ ಏನೂ ತೊಂದರೆ ಇಲ್ಲ. ಮುಹೂರ್ತ ಕಾರ್ಯಗಳನ್ನು ಮಾಡೋದಕ್ಕೆ ಮಾತ್ರನೇ ತೊಂದರೆ. ಆದ್ದರಿಂದ ಒಂದು ತಿಂಗಳಲ್ಲಿ ಯಾವ್ಯಾವ ಕಾರ್ಯಗಳನ್ನ ಮಾಡಬೇಕು ಮಾಡಬಾರ್ದು ಅನ್ನೋದು ಎಲ್ಲನೂ ಒಂದೇ ಥರ ತಗೊಳ್ಳೋಕ್ಕಾಗಲ್ಲ. ಯೋಚನೆ ಮಾಡಿ ನೀವು ಇದನ್ನು ತೀರ್ಮಾನ ಮಾಡಿಕೊಳ್ಳಿ. ಖಂಡಿತವಾಗಿ ಕೆಲವು ವಿಷಯಗಳು ಮಾತ್ರನೇ ಮುಹೂರ್ತ ಕಾಲ ತಿಂಗಳು ಅಂದರೆ ಆಷಾಢ ಇದೆಲ್ಲ ಕಲಿಬೇಕು. ಇಲ್ಲಾಂದರೆ ಚಿಕ್ಕ ಚಿಕ್ಕ ಕಾರ್ಯಗಳನ್ನು ಮಾಡೋಕ್ಕೆ, ದಿನನಿತ್ಯದ ಕಾರ್ಯಗಳನ್ನ ಮಾಡೋಕ್ಕೆ ಖಂಡಿತವಾಗಿ ಅಡ್ಡಿ ಇಲ್ಲ. ಅದರಲ್ಲಿ ವಿಶೇಷಗಳು ಇರುತ್ತದೆ. ಕೆಲವು ವಿಶೇಷಗಳನ್ನು ಎಂಥ ತಿಂಗಳಾದರೂ ಮಾಡಬಹುದು, ಕೆಲವು ಆಪ್ರೇಷನ್ನ ಮಾಡಬಹುದು. ಆದರೆ ಆಪ್ರೇಷನ್ ಮಾಡುವಂಥ ದಿನ ಮಾತ್ರ ಮರಣ ಯೋಗ ಅಥವಾ ಕಾರ್ಯನಾಶ ಅಂತ ಇರಬಾರ್ದು ಅಷ್ಟೇ. ಅದನ್ನು ತಿಳ್ಕೊಂಡ್ರೆ ಹಂಗೇ ಇದ್ದರೂ ಕೆಲವು ಡಾಕ್ಟ್ರು ಒಪ್ಪಲ್ಲ. ಫಾರಿನ್ ಡಾಕ್ಟ್ರು ಬಂದಿರ್ಬೋದು, ಅವರು ಒಪ್ತಾ ಇಲ್ಲ, ಅವರಲ್ಲಿ ಅವರ ದೇಶದಲ್ಲಿ ಅದೆಲ್ಲ ನೋಡೋದಿಲ್ಲ ಹಂಗೆ ಅಂತ ಕೆಲವರು ಅನ್ಬೋದು. ಅಂಥ ಸಮಯಗಳಲ್ಲಿ ನಾವು ಕೊಡುವಂಥ ಶುಭ ಸಮಯಗಳು ಅಂತ ಹೇಳುವ 100% ಶುಭ ಸಮಯ ಅಂತ ಕೊಟ್ಟಿರ್ತೀವಲ್ಲ, ಅದನ್ನು ಉಪಯೋಗಿಸ್ಕೊಳ್ಳಿ. ಆದರೆ
ಸ್ವಲ್ಪ ಟೈಮ್ ಆದರೂ ನಾವು ಮುಂದಿಡ್ಬೋದು ಅಂತ. ಆದ್ದರಿಂದ ಇದನ್ನು ಹೆಚ್ಚಾಗಿ ಗಮನದಲ್ಲಿಟ್ಕೊಂಡ್ರೆ ದೋಷಗಳಿಲ್ಲ, ದೋಷಗಳನ್ನು ಗೆಲ್ಲಬಹುದು. ಮನಸ್ಸಲ್ಲಿ ಇಟ್ಕೊಳ್ಳಿ. ಮುಂದಿನ ಸಂಚಿಕೆ ನೋಡೋಣ. ಧನ್ಯವಾದಗಳು.